ಮುಂದಿನ ಸುದ್ದಿಗೆ ಹೋಗೋಣ. ಆಂಧ್ರದ DCM ಪವನ್ ಕಲ್ಯಾಣ್ ಇವತ್ತು ಕರ್ನಾಟಕದಲ್ಲಿದ್ದರು. ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡರ 75ನೇ ಹುಟ್ಟುಹಬ್ಬದಲ್ಲಿ ಭಾಗಿಯಾದರು. ಚಿಂತಾಮಣಿಯಲ್ಲೊಂದು ಕಾರ್ಯಕ್ರಮ, ಬೆಂಗಳೂರಿನಲ್ಲೊಂದು ಕಾರ್ಯಕ್ರಮ. ಗೋಪಾಲಗೌಡರ 75ನೇ ಹುಟ್ಟುಹಬ್ಬ. ವಾ, ಹಾಡಿ ಹೊಗಳಿದ್ರು ಅವರನ್ನು. ಬೆಳ್ಳಿಯ ಗಧೆ ಕೊಟ್ಟು ಸನ್ಮಾನಿಸಿದ್ರು ಪವನ್ ಕಲ್ಯಾಣ್ರನ್ನು. ಚಿಂತಾಮಣಿ ಭಾಗದಲ್ಲಿ ತೆಲುಗು ಬೆಲ್ಟ್ ಅಲ್ಲ, ಬಹಳ ಕ್ರೇಜ್ ಇದೆ ಪವನ್ ಕಲ್ಯಾಣ ಬಗ್ಗೆ. ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದುಬಿಡ್ತಾರೆ ಪವನ್ ಕಲ್ಯಾಣ ಬರ್ತಿದ್ದಾರೆ ಅಂತ ಗೊತ್ತಾದರೆ. ಅಭಿಮಾನಿಗಳು ಅವ್ರನ್ನೇನು ಹಿಡಿದವರೇ ಇರಲಿಲ್ಲ. ಇವತ್ತು ಚಿಂತಾಮಣಿಯ ಚಿನ್ನಸಂದ್ರ ಗ್ರಾಮದಲ್ಲಿ ನಡೆದಂಥ ಕಾರ್ಯಕ್ರಮ. ಕೇಂದ್ರ ಸಚಿವ ವಿ ಸೋಮಣ್ಣ ಸೇರಿದಂತೆ ಅನೇಕ ಗಣ್ಯರಿದ್ದರು. ಅದಾದ ಮೇಲೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮ. ಅವರ ಬಗ್ಗೆ ಒಂದು ಪುಸ್ತಕ ಬಿಡುಗಡೆ ಮಾಡಲಾಯಿತು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೀತಿದ್ದು. ಪವನ್ ಕಲ್ಯಾಣ್ ಅಲ್ಲೂ ಬಂದಿದ್ದರು. ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರಿದ್ದರು, ಕಾನೂನು ಸಚಿವ HK ಪಾಟೀಲ್ರಿದ್ದರು, GT ದೇವೇಗೌಡರಿದ್ದರು. ಮಾನವತಾವಾದಿ ಪುಸ್ತಕವನ್ನು ಗಣ್ಯರು ಬಿಡುಗಡೆ ಮಾಡಿದ್ರು. ಗೋಪಾಲಗೌಡರದು ನಂದು ಒಂದೇ ಅಭಿಪ್ರಾಯ. ನನ್ನ ಪಕ್ಷ ಆಂಧ್ರ ಪ್ರದೇಶದಲ್ಲಿ ಸೋತಾಗ ನನಗೆ ಅವರು ಧೈರ್ಯ ತುಂಬಿದರು. ಚಿಕ್ಕಬಳ್ಳಾಪುರ ಕೋಲಾರ ಭಾಗದ ನೀರಿನ ಸಮಸ್ಯೆ ಬಗೆಹರಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಇತ್ಯಾದಿ ಇತ್ಯಾದಿ ಮಾತಾಡಿದ್ರು ಪವನ್ ಕಲ್ಯಾಣ್. ಕೇಳಿಸ್ಕೊಳ್ಳಿ. ಭಾರತ ಮಾತೆಯ ಮುದ್ದಿನ ಮಗಳ ಪುಣ್ಯ ಭೂಮಿಗೆ ಹಾಗೂ ಕರ್ನಾಟಕದ ಪ್ರಜೆಗಳಿಗೆ ನಾನು ತಲೆಬಾಗಿಸಿ నమస్కరిస్తున్నాను. జస్టిస్ గోపాలగౌడ గారికి నాకు కామనాలిటీ ఏంటంటే యువత, మహిళలు, రైతు, కర్షకులు, అలాగే పర్యావరణం. నిరాశ నిస్పృహతో ఉన్నప్పుడు ఓడిపోయినప్పుడు నా భుజం తట్టి నువ్వు బలంగా ఉండు, మంచి రోజులు వస్తాయని చెప్పిన ಬಲವಾದ ವ್ಯಕ್ತಿ. ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ಸಂಬಂಧ ಪರಸ್ಪರ ಗೌರವ ಮತ್ತು ದಶಕಗಳ ಸ್ನೇಹ ಮತ್ತು ಸಹಕಾರದ ಮೇಲೆ ಬಲವಾಗಿ ನಿಂತಿದೆ. ಅನೇಕ ತೆಲುಗು ಕುಟುಂಬಗಳು ಕರ್ನಾಟಕದಲ್ಲಿ ನೆಲೆಸಿದ್ದಾರೆ. ಭಾರತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.